ಒಂದಲ್ಲ ಎರಡಲ್ಲ ನನ್ನ ಬಳಿ 15,000 ಬಂದೂಕುಗಳಿವೆ. ರೋಷಾವೇಶದ ಭಾಷಣ ಮಾಡಿ ಸಿಕ್ಕಿಬಿದ್ದ 4,500 ಕೋಟಿ ಒಡೆಯ. ರೋಷಾವೇಶದಲ್ಲಿ ಭಾಷಣ ಮಾಡಿ ಸಿಕ್ಕಿಬಿದ್ದಿರುವಂಥದ್ದು 4,500 ಕೋಟಿ. 15,000 ಬಂದೂಕು ಇವೆ ಅಂದಿದ್ದೇ ನಮಗೆ ಟ್ರಿಗರ್. ಶಿವಂ ಅಸೋಸಿಯೇಟ್ ಯಾವುದೇ ರಿಜಿಸ್ಟರ್ ಆಗಿರಲಿಲ್ಲ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1 ಲಕ್ಷಕ್ಕೆ 3% ಹಣ ಅಂತ ಜಾಲತಾಣದಲ್ಲಿ ಸುದ್ದಿ ಇತ್ತು. ಇದರ ಬೆನ್ನತ್ತಿ ಹೊರಟಾಗ ಬಹಳ ದೊಡ್ಡ ಜಾಲ ಪತ್ತೆಯಾಗಿದೆ. ತನಿಖೆ ವೇಳೆ 300ರಿಂದ 400 ಕೋಟಿ ಬ್ಯಾಲೆನ್ಸ್ ಶೀಟ್ ಸಿಕ್ಕಿವೆ. ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಮೀನುಗಾರಿಕೆ, ಸಮಾಜ ಸೇವೆಗೆ ಹಣ ಹೂಡಿಕೆ ಅಂತ ಹೇಳುತ್ತಿದ್ದಾನೆ. ಒಂದಲ್ಲ ಎರಡಲ್ಲ 15,000 ಗನ್ ಇದೆ ಅಂತ. ಶಿವಾನಂದ ನೀಲನ್ ಅವರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಸಿಗ್ತಾ ಇದೆ. ಒಂದಲ್ಲ ಒಂದು ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಹೇಳಿರುವಂಥದ್ದು 15,000 ಬಂದೂಕಿವೆ ಅಂತ ಹೇಳ್ತಾನೆ. 4,500 ಕೋಟಿ ಒಡೆಯ ಇವನು. ಸಿಎಂ ಅಸೋಸಿಯೇಟ್ ಆಗಿ ಯಾವುದೇ ರಿಜಿಸ್ಟರ್ ಸಹಿತ ಆಗಿಲ್ಲ. ಈ ಕಂಪ್ನಿ ರಿಜಿಸ್ಟರೇ ಇಲ್ಲ. 1 ಲಕ್ಷಕ್ಕೆ 3% ಅಂತ ಹಣ ಕೊಡ್ತೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕಿದ್ರು. ಇದ್ರ ಬೆನ್ನತ್ತಿ ಹೊರಟಾಗ ಸಿಕ್ಕಿ ಬಿದ್ದಿದ್ದಂಥದ್ದು ದೊಡ್ಡ ಮಟ್ಟದ ಜಾಲ. ಇದ್ರ ಹಿಂದೆ ಯಾರ್ಯಾರಿದ್ರು, ಸ್ಟಾಕ್ ಮಾರ್ಕೆಟು, ರಿಯಲ್ ಎಸ್ಟೇಟು, ಮೀನುಗಾರಿಕೆ, ಸಮಾಜ ಸೇವೆ ಅಂತ ಹಣ ಹೂಡಿಕೆ ಅಂತ ಹೇಳ್ತಾನೆ. ಆದರೆ PUCನೂ ಕೂಡ ಈತ ಮಾಡಿಲ್ಲ, ಸ್ಟಾಕ್ ಮಾರ್ಕೆಟ್ ಮಾಡ್ತಾನ ಅನ್ನುವಂಥ ಅನುಮಾನ. ಎಜುಕೇಷನ್ ಬೇಕಲ್ವಾ, ಒಂದು ಮಟ್ಟಿಗೆ ಎಜುಕೇಷನ್ ಇದೆ ಅಂತ ಹೇಳೋದಾದ್ರೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಹೇಳಿಕೆ 2016ರಲ್ಲಿ ಸಾಲ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ, ಹಂತ ಹಂತವಾಗಿ ಜನರಿಂದ ಠೇವಣಿ ಸಂಗ್ರಹಿಸಲು ಶುರು ಮಾಡ್ತಾರೆ. ಬಳಿಕ ವೆಬ್ಸೈಟ್ ಮೂಲಕ ಫೈನಾನ್ಸ್ ಡೀಲಿಂಗ್ ಮಾಡ್ತಿದ್ದ. ಹೀಗಾಗಿ ಶಿವಾನಂದನನ್ನ ಹೆಚ್ಚಿನ ವಿವರಣೆಗಾಗಿ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇಂದು CIDಗೆ ಕೇಸ್ ಹಸ್ತಾಂತರಕ್ಕೆ ಶಿಫಾರಸು ಮಾಡ್ತೇವೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟರಿಯನ್ನ ನಡೆಸ್ತಾ ಇದ್ದ. 2016ರಲ್ಲಿ ಸಾಲ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿರ್ತಾರೆ. ಹಲವಾರು ಜನ ರಿಯಲ್ ಎಸ್ಟೇಟ್ ಅದು ಇದು ಅಂತೆಲ್ಲ ಹೇಳಿ ಮೋಸವನ್ನ, ವಂಚನೆಯನ್ನ ಮಾಡ್ಕೊಂಡು ಹಣ ಹೂಡಿಕೆ ಮಾಡ್ಕೊಂಡಿರ್ತಾನೆ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೋರಸೆಯ ಸ್ಟೇಟ್ಮೆಂಟ್ ಇದು. ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈತನ ಬಗ್ಗೆ ಏನು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರಲ್ವಾ, ಕಸ್ಟಡಿಗೆ ತೆಗೆದುಕೊಂಡಿದ್ವಿ ವಿಚಾರಣೆಗೆ ಅಂತ. ಇದೀಗ CIDಗೆ ವಹಿಸ್ತಾ ಇದ್ದೀವಿ, ಕೇಸನ್ನು ಹಸ್ತಾಂತರ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ RBI ಬೆಂಗಳೂರಿಗೂ ಕೂಡ ಮಾತನಾಡಿದ್ದೇವೆ. ಅವರು ಒಂದು ಲಿಂಕ್ ಕಳಿಸಿದ್ರು. ಅದರಲ್ಲಿ ಶಿವಂ ಅಸೋಸಿಯೇಟ್ ರಿಜಿಸ್ಟರ್ ಇರಲೇ ಇಲ್ಲ. 1 ಲಕ್ಷಕ್ಕೆ 3% ಹಣ ಕೊಡ್ತೀವಿ ಅಂತ ಹೇಳ್ತಿದ್ದ. ಅದನ್ನು ಗಮನಿಸಿ ಪರಿಶೀಲನೆ ನಡೆಸಿದಾಗ ಸಾಕಷ್ಟು ಜನ ಹಣ ಇಟ್ಟಿರೋದು ಗಮನಕ್ಕೆ ಬಂದಿದೆ. ಜಿಲ್ಲಾಧಿಕಾರಿ ಆದೇಶದ ಮೇಲೆ ತನಿಖೆ ನಡೆಸಿ ನಿನ್ನೆ ನಮಗೆ ಒಂದು ದೂರು ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು ಈತ CM ಅವರಿಂದ ವರ್ಷದ ದಾಖಲೆ ನೋಡಿದಾಗ 300ರಿಂದ 400 ಕೋಟಿ ಬ್ಯಾಲೆನ್ಸ್ ಶೀಟ್ಗಳು ಸಹಿತ ಅಲ್ಲಿ ಸಿಕ್ಕಿರುವಂಥದ್ದು.